ನಾಳೆ ರೈತರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾ ಇದ್ದಾರೆ. ಆ ಬಂದ್ಗೆ ನಾವು ಬೆಂಬಲವನ್ನ ನೀಡ್ತಾ ಇದ್ದೀವಿ ಅಂತ BS ಯಡಿಯೂರಪ್ಪ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಬ್ಬು ಬೆಳೆಗಾರರು ನಾವು ಬೆಂಬಲ ಕೊಡಲ್ಲ ಬಂದ್ಗೆ ಅನ್ನುವಂತ ಹೇಳಿಕೆಯನ್ನ ಕುರುಬೂರು ಶಾಂತಕುಮಾರ್ ನೀಡಿದ್ದಾರೆ. ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು ಕುರುಬೂರು ಶಾಂತಕುಮಾರ್ ರಾಜ್ಯ ಬಿಜೆಪಿ ನಾಯಕರು ಯಾರು ಕೂಡ ನಮ್ಮನ್ನ ಸಂಪರ್ಕಿಸಿಲ್ಲ ಅಂತ ಕೂಡ ಹೇಳಿದ್ದಾರೆ. ವಿಪಕ್ಷ ನಾಯಕ BSY ಕೂಡ ನಮ್ಮೊಂದಿಗೆ ಚರ್ಚೆ ಮಾಡಿಲ್ಲ. ಹೀಗಾಗಿ ಬಂದ್ ಬಗ್ಗೆ ನಾವಿನ್ನೂ ಕೂಡ ತೀರ್ಮಾನವನ್ನ ಮಾಡಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೇನು ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ, ನಮ್ಮನ್ನಿನ್ನೂ ಕೂಡ ಯಾರು ಕೇಳಿಲ್ಲ, ಹಾಗಾಗಿ ನಾವಿನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ ಅನ್ನುವಂತ ಮಾಹಿತಿಯನ್ನ, ಬಂದ್ ಬಗ್ಗೆ ಇನ್ನೂ ಕೂಡ ತೀರ್ಮಾನವನ್ನ ನಾವು ಕೈಗೊಂಡಿಲ್ಲ ಅನ್ನುವಂತ ಮಾತನ್ನ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ರೈತರ ಸಾಲ ಮನ್ನಾ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಯೂಟರ್ನ್ ಹೊಡೆದಿದ್ದಾರೆ. 24 ಗಂಟೆಯಲ್ಲಿ ಮಾಡ್ತೀನಿ ಅಂತ ಹೇಳಿ ಇನ್ನೂ ಕೂಡ ಮಾಡಿಲ್ಲ ಅಂತ ಹೇಳಿ ರಾಜ್ಯದಾದ್ಯಂತ ಬಂದ್ ಮಾಡಬೇಕು ಅಂತ ರೈತರು ಮುಂದಾಗಿದ್ದಾರೆ. ಬಿಜೆಪಿಯವರು ಬೆಂಬಲವನ್ನ ಕೊಡಿ ಅಂತ ಕೂಡ ಕೇಳಿಕೊಂಡಿದ್ದಾರೆ. ಹಾಗಾಗಿ ನಾವು ಬೆಂಬಲವನ್ನ ನೀಡ್ತೀವಿ ಅನ್ನುವಂತ ಮಾತನ್ನ BS ಯಡಿಯೂರಪ್ಪ ಏನು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೇಳಿದಂತ ಪ್ರಶ್ನೆಗೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗಿನ್ನೂ ಕೂಡ ಯಾರು ಸಂಪರ್ಕಿಸಿಲ್ಲ, ಬಿಜೆಪಿ ನಾಯಕರು ನಮಗಿನ್ನೂ ಕೂಡ ಸಂಪರ್ಕ ಮಾಡಿಲ್ಲ, ಹೀಗಾಗಿ ನಾವಿನ್ನೂ ಕೂಡ ನಿರ್ಧಾರವನ್ನ ಕೈಗೊಂಡಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕುರುಬೂರು ಶಾಂತಕುಮಾರ್ ನೀಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಎಲ್ಲಿ ಇನ್ನೂ ಕೂಡ ಬೆಂಬಲ ಇಲ್ಲ, ನಮ್ಮನ್ನ ಯಾರು ಕೂಡ ಸಂಪರ್ಕಿಸಿಲ್ಲ, ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕುರುಬೂರು ಶಾಂತಕುಮಾರ್ ಅವರು? ಇನ್ನೂ ಕೂಡ ಯಾರು ಸಂಪರ್ಕಿಸಿಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಹೇಗೆ ಅಂತ? ಹೌದು ಅಮರ್ ಪ್ರಸಾದ್, ವಿರೋಧ ಪಕ್ಷದ ನಾಯಕರಾಗಿರುವಂತಹ BS ಯಡಿಯೂರಪ್ಪನವರು ವಿಶ್ವಾಸದ ಮೇಲೆ ರೈತರು ಸಾಲ ಮನ್ನಾಗಾಗಿ ಆಗ್ರಹಿಸಿ ಕರ್ನಾಟಕ ಬಂದ್ ನೀಡ್ತಾ ಇದ್ದಾರೆ, ಅದಕ್ಕೆ ನಾವು ಕೂಡ ಬೆಂಬಲ ನೀಡ್ತಿದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಈ ಗೊಂದಲ ಮಾತ್ರ ಇನ್ನೂ ಕೂಡ ಮುಂದುವರೆದಿದೆ. ಕಬ್ಬು ಬೆಳೆಗಾರರು ಕೂಡ ಸಾಲ ಮನ್ನಾ ಆಗ್ಲಿ ಅಂತ ಹೇಳಿ ಕಾಯ್ತಲೇ ಇದ್ದಾರೆ. ಈ ಒಂದು ಹೊಸ ಸರ್ಕಾರದಿಂದ, JDS ಸರ್ಕಾರದಿಂದಲಾದ್ರೂ ಸಾಲ ಮನ್ನಾ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಬಂದ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಯಾರು ಕೂಡ ಕಬ್ಬು ಬೆಳೆಗಾರನ ಸಂಪರ್ಕ ಮಾಡಿಲ್ಲ. ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಬಂದ್ಗೆ ಕರೆ ನೀಡಿರುವಂತಹ ಯಡಿಯೂರಪ್ಪ ಕೂಡ ಸ್ವತಃ ಕುರುಬೂರು ಶಾಂತಕುಮಾರ್ ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಕುರುಬೂರು ಶಾಂತಕುಮಾರ್ ಅವರೇ, BS ಯಡಿಯೂರಪ್ಪ ಹೇಳಿದ್ರು ರಾಜ್ಯವ್ಯಾಪಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ, ಬಂದ್ ಮಾಡಬೇಕು ಅಂತ, ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾ ಇದ್ದಾರೆ, ನಾವು ಬೆಂಬಲವನ್ನ ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ರು. ಈಗ ಈ ಬಂದ್ಗೆ ನಿಮ್ಮ ಬೆಂಬಲ ಇದೆಯೋ ಇಲ್ವೋ, ಹೇಗೆ ಕುರುಬೂರು ಶಾಂತಕುಮಾರ್ ಅವರೇ? ನೋಡಿ, ಭಾರತೀಯ ಜನತಾ ಪಾರ್ಟಿ ಅವರು ಮಾಡ್ತಕ್ಕಂಥ ಬಂದು ರೈತರ ಹಿತಾಸಕ್ತಿಗೆ ಪೂರಕವಾಗಿದ್ದು ಇರ್ಬೋದು, ಆದ್ರೆ ನಾವು ಏಕಾಏಕಿ ನಿರ್ಧಾರ ತಗೊಳ್ಲಿಕ್ಕೆ ಆಗಲ್ಲ. ನಾವು ನಮ್ಮ ಸಂಘಟನೆಯ ಪದಾಧಿಕಾರಿಗಳ ಜೊತೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡಬೇಕಾಗ್ತದೆ. ಮತ್ತೆ ಸದ್ಯದಲ್ಲೇ ನಾವು ರಾಜ್ಯ ಪದಾಧಿಕಾರಿಗಳು, ಮುಖಂಡರುಗಳು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಅವರ ನಿರ್ಧಾರವನ್ನು ನೋಡಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರೂಪಿಸ್ತೀವಿ. ಯಾಕೆಂದ್ರೆ ಇವತ್ತು ನಿನ್ನೆ ತೀರ್ಪು ಕೊಟ್ಟ ಮೇಲೆ ಭಾರತೀಯ ಜನತಾ ಪಾರ್ಟಿ ಅವ್ರ ಬೆಂಬಲದಲ್ಲಿ ಬಂದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನಾವು ಏಕಾಏಕಿ ತೀರ್ಮಾನ ತಗೊಳ್ಳಿಕ್ಕಾಗಲ್ಲ, ನಾವು ಆ ಬಂದಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳಿಕೆ ನಾನು ಬಯಸ್ತೇನೆ. ಈಗ ತಾವು ತಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ನಿರ್ಧಾರ ಕೈಗೊಂಡಾಗಿದೆಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಇಲ್ಲ, ನಾವು ಏಕೀಗ ಪದಾಧಿಕಾರಿಗಳೆಲ್ಲ ಕೂರ್ತು ಚರ್ಚೆ ಮಾಡಿ ಯಾವುದೇ ಬಂದ್ ಮಾಡ್ಬೇಕಾದ್ರೂ ಕೂಡ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಇವರು ಏಕಾಏಕಿ ಮತ್ತೆ ನಿರ್ಧಾರ ಘೋಷಣೆ ಮಾಡಿದ್ದಾರೆ. ಆಮೇಲೆ ನಮ್ಮ ಜೊತೆ ಕೂಡ ಯಾರು ಚರ್ಚೆ ಮಾಡಿಲ್ಲ. ಸೊ ಅದರಿಂದ ನಾವು ಕೂಡ ಈ ರೈತರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಏನ್ ಬೇಕು ಆ ಹೋರಾಟವನ್ನ ಮಾಡ್ತೀವಿ. ಸದ್ಯದಲ್ಲಿ ನಾವು ಇನ್ನೊಂದ್ 2-3-4 ದಿವಸದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರ ಒಂದು ಅಂತಿಮ ನಿರ್ಧಾರವನ್ನ ಕೇಳ್ತೀವಿ. ಅವರು ಮಾಡೋದಿಲ್ಲ ಅಥವಾ ಡಿಲೇ ಮಾಡ್ತಾರೆ ಅಂತ ಕಂಡು ಬಂದ್ರೆ ನಾವು ರಾಜ್ಯಾದ್ಯಂತ ಹೋರಾಟಕ್ಕೆ ಇಳಿತೀವಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಯಡಿಯೂರಪ್ಪನವ್ರು ಹೇಳಿದ್ರು, ನಾವೇನ್ ಬಂದ್ಗೆ ಕರೆ ಕೊಟ್ಟಿದ್ದಲ್ಲ, ರೈತರು ಬಂದ್ಗೆ ಕರೆ ಕೊಟ್ಟಿದ್ದು ಸ್ವಯಂ ಪ್ರೇರಿತವಾಗಿ, ನಾವು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ಅಷ್ಟೇ ಅಂತ. ಈಗ ನೀವು ಹೇಳ್ತಾ ಇದ್ದೀರಿ ಪ್ರತ್ಯೇಕವಾಗಿ ನಾವು ಹೋರಾಟಕ್ಕೆ ಯೋಚನೆ ಮಾಡ್ತೀವಿ ಮುಖ್ಯಮಂತ್ರಿಗಳ ಭೇಟಿ ಬಳಿಕ ಅಂತ. ಹಾಗಾದ್ರೆ ಇಲ್ಲಿ ಒಗ್ಗಟ್ಟಿಲ್ವಾ, ಹೇಗೆ ಅಂತ? ಇಲ್ಲ, ನಾವು ಯಾರು ರೈತರು ಆ ಒಂದು ಬಂದ್ ಮಾಡ್ಬೇಕು ಅನ್ನೋ ನಿರ್ಧಾರ ನಾವು ಯಾರು ಮಾಡಿರ್ಲಿಲ್ಲ. ಅವರು ವಿಧಾನಸಭೆಯಲ್ಲಿ ಮಾಡಿದ್ದಾರೆ, ಅವರ ಪಕ್ಷದ ವತಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ರೈತರ ಹಿತಾಸಕ್ತಿಗೆ ಪೂರಕವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಅದರಲ್ಲೇ ನಮ್ದು ಅಭ್ಯಂತರ ಇಲ್ಲ. ಆದ್ರೆ ನಾವು ಬೆಂಬಲ ಕೊಡ್ಬೇಕಾದ್ರೆ, ಭಾಗವಹಿಸ್ಬೇಕಾದ್ರೆ ನಮ್ಮ ರಾಜ್ಯ ಸಮಿತಿ ಚರ್ಚೆ ಮಾಡಿ ನಿರ್ಧಾರ ತಗೊಳ್ಬೇಕಾಗ್ತದೆ. ಅದರಿಂದ ನಮಗೆ ಸದ್ಯದಲ್ಲಿ ಆ ಒಂದು ಬೆಂಬಲದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮ ನಿರ್ಧಾರ. ಧನ್ಯವಾದ ಶಾಂತಕುಮಾರ್ ಅವರೇ. ಇದು ಕುರುಬೂರು ಶಾಂತಕುಮಾರ್ ಅವರ ಸ್ಪಷ್ಟವಾದ ಹೇಳಿಕೆ. ನಾವು ಏಕಾಏಕಿ ನಿರ್ಧಾರ ಕೈಗೊಳ್ಳಕ್ಕೆ ಬರಲ್ಲ,
ನಮ್ಮ ರಾಜ್ಯ ಪದಾಧಿಕಾರಿಗಳೆಲ್ಲ ಒಟ್ಟಿಗೆ ಸಭೆ ಸೇರಿ ನಾವು ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ. ಹೀಗಾಗಿ ಈ ಅರ್ಜೆಂಟ್ನ ಈ ಬಂದ್ನಲ್ಲಿ ನಾವು ಪಾಲ್ಗೊಳ್ಳಲಿಕ್ಕೆ ಆಗೋದಿಲ್ಲ. ನಾವು ಮುಖ್ಯಮಂತ್ರಿಗಳನ್ನ ಹೋಗಿ ಕೇಳ್ತೀವಿ. ಒಂದು ವೇಳೆ ಅವಾಗಲೂ ಕೂಡ ಅವರೇನಾದ್ರೂ ಕೂಡ ಸದ್ಯಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ಏನಾದ್ರೂ ಹೇಳಿದ್ರೆ ಆಗ ನಾವು ಖಂಡಿತವಾಗ್ಲೂ ಕೂಡ ಬೇದಿಗಿಳಿದು ಹೋರಾಟವನ್ನ ಮಾಡ್ತೀವಿ. ನಾವು ಕೂಡ ರೈತರ ಪರ ಇದ್ದೀವಿ ಎನ್ನುವಂತ ಹೇಳಿಕೆಯನ್ನ ಇಲ್ಲಿ ಕುರುಬೂರು ಶಾಂತಕುಮಾರ್ ನೀಡಿದ್ದಾರೆ. ಬಿಜೆಪಿಯವರು ಬಂದ್ಗೆ ಬೆಂಬಲವನ್ನ ಕೊಟ್ಟಿರೋದು ಸ್ವಾಗತಾರ್ಹ. ಅದ್ರ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲ. ರೈತರ ಪರವಾಗಿ ಬಂದ್ ಮಾಡಿದ್ರೆ ನಮ್ದು ಕೂಡ ಸ್ವಾಗತಾರ್ಹ. ಆದ್ರೆ ನಮ್ಮನ್ನ ಯಾವುದೇ ಸಂಘಟನೆಯನ್ನು ಕೂಡ ಸಂಪರ್ಕ ಮಾಡಿಲ್ಲ. ಜೊತೆಗೆ ನಾವು ಏಕಾಏಕಿ ನಿರ್ಧಾರವನ್ನ ಕೈಗೊಳ್ಳೋಕೆ ಆಗಲ್ಲ. ರಾಜ್ಯ ಪದಾಧಿಕಾರಿಗಳು ನಾವು ಸಭೆ ಸೇರ್ಬೇಕಾಗತ್ತೆ, ಅಲ್ಲಿ ನಾವು ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ. ಬಂದ್ಗೆ ಬೆಂಬಲವನ್ನ ಕೊಡ್ಬೇಕಾ ಬೇಡವಾ ಅಂತ. ಹೀಗಾಗಿ ಸದ್ಯಕ್ಕೆ ನಾವೇನು ನಿರ್ಧಾರವನ್ನ ಕೈಗೊಂಡಿಲ್ಲ. ಈ ಬಂದ್ನಲ್ಲಿ ನಾವು ಪಾಲ್ಗೊಳ್ಳೋಕೆ ಬಹುಶಃ ಆಗೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಕುರುಬೂರು ಶಾಂತಕುಮಾರ್ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿಯನ್ನ ಭೇಟಿಯಾಗಿ ಕೇಳ್ತೀವಿ ನೀವು ನಮಗೆ ಹೇಳಿದಂತೆ ಸಾಲವನ್ನ ಮನ್ನಾ ಮಾಡ್ತೀರಾ ಇಲ್ವಾ ಅಂತ ಕೇಳ್ತೀವಿ. ಅವ್ರು ಅವಾಗ್ಲೂ ಕೂಡ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಕೂಡ ಬೀದಿಗಿಳಿತೀವಿ ಅನ್ನುವಂತ ಮಾತನ್ನ ಕುರುಬೂರು ಶಾಂತಕುಮಾರ್ ಹೇಳ್ತಾ ಇದ್ದಾರೆ.